ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ಕ್ಕೆ 2026ರ ಎಲ್ಲರ ಪ್ರಯಾಣ ಸುಖಕರವಾಗಲಿ ಅಂತ ಹೇಳ್ತಾ, ಜೈಬಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ KGF. ನೋಡಿ, ಒಂದು ಮನುಷ್ಯ ಯಶಸ್ವಿಯಾಗಬೇಕಾದ್ರೆ ಕೆಲವೊಂದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ಒಂದು ಮನುಷ್ಯ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಹೊಸ ವರ್ಷಕ್ಕೆ ಹಳೆಯದ ನೆನಪುಗಳನ್ನು ಬಿಟ್ಟು ಹೊಸ ವರ್ಷಕ್ಕೆ ನಮಗೆ ಬೇಕಾದಂಥ ಗೆಲುವಿನ ಸೂತ್ರಗಳನ್ನು ನಾವು ಇಲ್ಲಿ ಪಾಲಿಸಬೇಕಾಗುತ್ತಾ ಬರ್ತದೆ. ಹೊಸ ವರ್ಷಕ್ಕೆ ನಿಮ್ಮ ದೇಹ ಮತ್ತು ಮನಸ್ಸು ಹೊಸ ಚೈತನ್ಯ ತರಲಿ. ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡಿಕೊಂಡ್ರೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರಿ ಯಶಸ್ಸಿನ ಬದುಕು ನಿಮ್ಮದಾಗಲಿ. ನೋಡಿ, ಇಲ್ಲಿ ಯಾವುದೇ ಒಂದು ಯಶಸ್ವಿ ಬದುಕನ್ನು ನಾವು ಇದು ಮಾಡಬೇಕಾದ್ರೆ 12 ಸೂತ್ರಗಳನ್ನು ಇಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ. 12 ಸೂತ್ರಗಳಲ್ಲಿ ಮೊದಲನೇ ಸೂತ್ರ, ಅತಿ ಜಂಕ್ ಫುಡ್ ಬೇಡ. ಈಗ ಈ 21ನೇ ಶತಮಾನದಲ್ಲಿ ಅತಿಯಾಗಿ ಮನೆಯ ಆಹಾರ ಸೇವನೆಯನ್ನು ಬಿಟ್ಟು ಹೊಸದಾದಂತಹ ಆಹಾರ ಖಾದ್ಯ ಪದಾರ್ಥಗಳನ್ನು ಸೇವಿಸ್ತಕ್ಕಂಥ ಈ ಜನರು ಅತಿ ಜಂಕ್ ಫುಡ್ ಬೇಡ ಅಂದರೆ, ಜಂಕ್ ಫುಡ್ ಅಂದರೆ ಬೇಕರಿ ತಿನಿಸುಗಳು, ಕೂಲ್ ಡ್ರಿಂಕ್ಗಳು, ಪಾನಿಪುರಿ, ಮಸಾಲ ಪುರಿಗಳಂತಹ ಅತಿಯಾದ ಜಂಕ್ ಫುಡ್, ಮಾಂಸಗಳಿಂದ ಮಾಡ್ತಕ್ಕಂಥ ಪಿಜ್ಜಾ ಬರ್ಗರ್ಗಳಾಗಿರ್ಬೋದು, ಇವುಗಳೆಲ್ಲ ತಕ್ಕ ಮಟ್ಟಿಗೆ ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡಬೇಕು. ಎರಡನೇದಾಗಿ ಸಮತೋಲನ ನೀರು ಕುಡಿಯಿರಿ. ಈಗ ದೈನಂದಿನ ಜೀವನದಲ್ಲಿ ನೀರು ಮಹತ್ವ. ಫಿಲ್ಟರ್ ನೀರು, ಬಾವಿ ನೀರು, ಕೆರೆ ನೀರು, ಹೀಗೆ ಸುಮಾರು ಥರದ ನೀರು ಕುಡಿತಾ ಇರ್ತಕ್ಕಂಥ ಜನರು ಈಗ ಫಿಲ್ಟರ್ ನೀರನ್ನೇ ಅವಲಂಬನೆ ಆಗಿದ್ದಾರೆ. ಆದಷ್ಟು ಈ ನೀರನ್ನು, ಸಮತೋಲನವಾಗಿರ್ತಕ್ಕ ನೀರನ್ನು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮೂರನೇದಾಗಿ ಚೆನ್ನಾಗಿ ನಿದ್ದೆ ಮಾಡಿ. ಮನುಷ್ಯನಿಗೆ ಅತಿ ಮುಖ್ಯವಾದಂತಹ ಆರೋಗ್ಯಕ್ಕೆ ಸೋಪಾನವಾದಂತಹ ನಿದ್ದೆ. ಮನುಷ್ಯ 8 ಗಂಟೆ ನಿದ್ದೆ ಮಾಡಿದ್ರೆ ಆರೋಗ್ಯ ಸಮತೋಲನವಾಗಿರ್ತದೆ. ಆಂಗ್ಸೈಟಿಸ್, ಯಾವುದೇ ದುರಾಲೋಚನೆ, ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥ ನಿದ್ರೆಹೀನತೆಯಿಂದ ಏನೇನೋ ಕಾಯಿಲೆಗಳು ಸಹ ಬರ್ತವೆ. ಅದರಿಂದ ದಯವಿಟ್ಟು ಎಲ್ಲರೂ ಚೆನ್ನಾಗಿ 8 ಗಂಟೆಯ ಕಾಲ ನಿದ್ದೆ ಮಾಡಿ. ನಾಲ್ಕನೇದಾಗಿ, ಬಹಳಷ್ಟು ಜನರು ಸ್ಕ್ರೋಲಿಂಗ್ ಅಂದರೆ ಮೊಬೈಲ್, ಗೇಮಿಂಗ್. ಈಗಿನ ಜೀವನ ಶೈಲಿ ಹೇಗಿದೆ ಅಂತಂದರೆ, ಎಲ್ಲರೂ ಮೊಬೈಲ್ಗೆ ದಾಸರಾಗಿಬಿಟ್ಟಿದ್ದಾರೆ. ಅದಿಲ್ಲದೆ ಜೀವನ ಇಲ್ಲ ಅನ್ನುವಂತಹ ಸನ್ನಿವೇಶ ಹೀಗಾಗಿದೆ. ಆದ್ದರಿಂದ ಈಗ ಈ ಸ್ಕ್ರೋಲಿಂಗ್ ಏನೋ ಒಂದು ತಕ್ಕ ಮಟ್ಟಿಗೆ ನೋಡಿ, ಆದಷ್ಟು ಯಾವುದೋ ಒಂದು ಪುಸ್ತಕ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಪುಸ್ತಕಗಳನ್ನು, ಸುಮಾರು ರೀತಿಯಾದ ಪುಸ್ತಕಗಳಿದೆ, ಕಥೆ ಕಾದಂಬರಿಗಳಿದೆ, ಸ್ತೋತ್ರ, ದೀಪಾರಾಧನೆ, ಸ್ತೋತ್ರ, ಜ್ಯೋತಿರ್ಲಿಂಗಗಳ ಬುಕ್ಕುಗಳಿವೆ, ಮಹಾಭಾರತ, ಭಗವದ್ಗೀತೆ ಅಂತ ಪುಸ್ತಕಗಳಿವೆ, ಶಿವಪುರಾಣ, ಗರುಡ ಪುರಾಣ ಅಂತ ಪುಸ್ತಕಗಳಿವೆ. ಆದಷ್ಟು ಇಂಥ ಪುಸ್ತಕಗಳನ್ನು ಓದಿ ತಮ್ಮಲ್ಲಿರ್ತಕ್ಕಂತಹ ಮೊಬೈಲ್ನ ಅತಿಯಾದ ಗೀಳನ್ನು ಹೊರಗಿಡಿ. ಐದನೇದಾಗಿ, ಅತಿ ಮುಖ್ಯವಾಗಿ ಈಗಿನ ಯುವ ಸಮಾಜ ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ಕೆಲಸ ಏನಂತಂದರೆ ಧೂಮಪಾನ ಮತ್ತು ಮದ್ಯಪಾನ. ಇದನ್ನು ಬಿಟ್ಟು ಬಿಡಿ. ಇದು ಎರಡೂ ಸಹ ಆಹಾರಕ್ಕೆ ದೊಡ್ಡ ದುಷ್ಪರಿಣಾಮಗಳನ್ನ ತರ್ತಕ್ಕಂಥ ಸನ್ನಿವೇಶ ಹೀಗಿದೆ. ಇದನ್ನು ತ್ಯಜಿಸಿದರೆ ಆದಷ್ಟು ಒಳ್ಳೆಯದು. ಅವಸರದ ಶಾಪಿಂಗ್ ಏಕೆ?
ನಾವು ಯಾವುದೇ ಒಂದು ಥರದ ಶಾಪಿಂಗ್ ಮಾಡಬೇಕಾದ್ರೆ ಈಗ ಮೊಬೈಲ್ನಲ್ಲೇ ಶಾಪಿಂಗ್ ಮಾಡ್ತಕ್ಕಂಥ ಈಗ ಸುಲಭ ವಿಧಾನದಲ್ಲಿ ಈಗ ನಾವಿದ್ದೀವಿ. ಈ ಶಾಪಿಂಗ್ ಅವಸರದ ಶಾಪಿಂಗ್ಗಳಿಂದ ನಮಗೆ ತೊಂದರೆನೇ ವಿನಃ ಯಾವುದೂ ಇಲ್ಲ. ಎಷ್ಟೋ OTPಗಳಿಂದ ದುಡ್ಡನ್ನು ಕಳೆದುಕೊಟ್ಟಿರ್ತಕ್ಕಂಥ ಘಟನೆಗಳು ತುಂಬ ನಡೆದಿದ್ದಾವೆ. ಅದರಿಂದ ಅವಸರದಲ್ಲಿ ಶಾಪಿಂಗ್ ಮಾಡ್ತಕ್ಕಂಥವರು ನೋಡ್ಕೊಂಡು ಮಾಡಿ ಯಾವುದೇ ರೀತಿಯಿಂದ ವಂಚನೆಯಿಂದ ಇದಾಗಿದೆ. ಕೆಲಸ ಮುಂದೂಡಿದಿರಿ, ಯಾವುದೇ ನಿರ್ದಿಷ್ಟ ಕೆಲಸವನ್ನು ಈ ಟೈಮಿಗೆ ಮಾಡಿದ್ರೇ ಸಕಾಲಕ್ಕೆ ಕೆಲಸ ಕಾರ್ಯಗಳಾಗೋದು. ನಾಳೆ ಮಾಡೋಣ ನಾಳೆದು ಮಾಡೋಣ ಅಂತಂದರೆ ಯಾವುದೂ ಸಹ ಸೋಮಾರಿತನವನ್ನು ನಾವು ಹಿಂದೆ ಬಿದ್ದಂಗೆ ಆಗ್ತದೆ. ಆದ್ದರಿಂದ ಕೆಲಸವನ್ನು ಮುಂದೂಡಬೇಕು. 8ನೇದು ಎಲ್ಲದಕ್ಕೂ ಹೌದೆನ್ನದಿರಿ. ಏನಾಗ್ತಿದೆ ಅಂದರೆ ಈಗ ಎಲ್ಲನೂ ರೈಟ್ ಅನ್ನುವಂಥ ಇದಕ್ಕೆ ನಾವು ಇದ್ದೀವಿ. ಕೆಲವು ಯಾವುದಕ್ಕೆ ತಲೆ ಅಲ್ಲಾಡಿಸ್ಬೇಕು, ಯಾವುದನ್ನು ಹೌದನ್ಬೇಕು ಅಂತ ನೋಡಿಕೊಂಡು ನಾವು ಹೌದಾ ಅಲ್ವಾ ಅಂತೇಳಿ ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥ 9ನೇದು ಅತಿ ಆಲೋಚನೆ ನಿಲ್ಲಿಸಬೇಕು. ಯಾವುದೋ ಒಂದು ಘಟನೆನ ಅದೇ ತಲೆಗೆ ಹಚ್ಕೊಂಡು ಅತಿಯಾದ ಆಲೋಚನೆಯಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರತಕ್ಕಂಥ ಕಾಲ ಇದಾಗಿರೋದ್ರಿಂದ ಯಾರೂ ಸಹ ಅತಿ ಆಲೋಚನೆಯನ್ನು ನಿಲ್ಲಿಸಿ ಒಳ್ಳೆಯ ವ್ಯಾಯಾಮದಿಂದ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಳ್ತಕ್ಕಂಥ ಇದನ್ನು ಮಾಡತಕ್ಕಂಥದ್ದು ಒಳ್ಳೆಯದು. 10ನೇದು ಏನಂದರೆ ಈ ಹಳೆಯದನ್ನೇ ನೆನೆಸ್ಕೊಳ್ಳೋದು. ಹಿಂದುಗಡೆ ಆಗಿರ್ತಕ್ಕಂಥ ಘಟನೆಗಳನ್ನು ನೆನೆದು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಈ ಹಳೆಯ ನೆನಪುಗಳೇನಿದ್ದಾವೋ ಅದನ್ನೂ ಸಹ ನಾವು ದೂರ ಮಾಡಬೇಕು. ಆದ್ದರಿಂದ ಯಾವುದೇ ಹಳೆಯ ನೆನಪುಗಳನ್ನು ಇಟ್ಕೋಬಾರ್ದು. ಒತ್ತಡಕ್ಕೆ ಒತ್ತು ನೀಡದಿರಿ, ಇದು ಮೇನ್ ಇಂಪಾರ್ಟೆಂಟು. ಲೈಫ್ ಲೆಸನಲ್ಲಿ ಇದು ವೆರಿ ಇಂಪಾರ್ಟೆಂಟು 100%. ಯಾಕೆ ಅಂತಂದರೆ ಈಗಿನ ಜೀವನ ಏನಾಗಿದೆ, ತುಂಬ ಒತ್ತಡದಿಂದ ನಡೀತಕ್ಕಂಥ ಜೀವನ ಇದಾಗಿದ್ದರಿಂದ ಯಾರೇ ಆಗಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಹೆಚ್ಚಿನ ಒತ್ತಡ. ಆಗಿನ ಕಾಲದಲ್ಲಿ ಈ ಒತ್ತಡ ಅನ್ನೋದೇ ಇರಲಿಲ್ಲ. ಈಗ ಹರಿಗರೆಯೆಲ್ಲನೂ ಒತ್ತಡ ಜಾಸ್ತಿಯಾಗಿ ಏನೇನೋ ಘಟನೆಗಳು ನಡೀತಾ ಇರ್ತವೆ. ಅಂಥ ಘಟನೆಗಳಾಗೋದು ಬೇಡ. ಅದನ್ನು ಒತ್ತಡವನ್ನು ಕಟ್ಟಕಡೆಯದಾಗಿ 12ನೇದು ಸ್ಪಷ್ಟ ಗುರಿ ಇಲ್ಲದವನು ಏನೂ ಸಾಧಿಸಲಾರ. ಛಲ, ಒಂದು ಗುರಿ, ಒಂದು ನಿರ್ದಿಷ್ಟ ಗುರಿ ಅಂತ ಹೇಳ್ತಾರೆ, ಅದಿಲ್ಲದೆ ಇದ್ದರೆ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ದಯವಿಟ್ಟು ಯಾವುದೇ ಒಂದು ಗುರಿಯನ್ನಿಟ್ಟು ಜೀವನ ಮಾಡುವುದು ಒಳ್ಳೆಯದು. ಇಷ್ಟು ಹೇಳ್ತಾ ಈ 12ನ್ನು ಯಾರು ಪಾಲಿಸ್ತಾರೋ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆದು ನಿಶ್ಚಿತ. ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ. ನಮಸ್ತೆ.